ಚಾಮುಂಡೇಶ್ವರಿ ಕೃಪೆಯಿಂದ ಈ ವರ್ಷ ಒಳ್ಳೆ ಮಳೆ ಆಗಿದೆ. ರಾಮನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಚಾಮುಂಡೇಶ್ವರಿಯ ಕೃಪೆಯಿಂದ ಈ ವರ್ಷ ಮಳೆ ಚೆನ್ನಾಗಿದೆ. ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಿವೆ. ರಾಜ್ಯದಲ್ಲಿ ಸಮೃದ್ಧಿ ಶಾಂತಿ ನೆಲೆಸಲಿ ಅನ್ನುವಂತ ಮಾತನ್ನ ಸಿಎಂ ಹೇಳಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ಮಳೆ ಆಗಲ್ಲ ಅಂತಿದ್ರು. ಈಗ ಈ ವರ್ಷ ಒಳ್ಳೆ ಮಳೆ ಆಗಿದೆ. ಇದಕ್ಕೆ ಸಿದ್ದರಾಮಯ್ಯ ಕಾಲ್ಗುಡ ಅಂತಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಚಾಮುಂಡೇಶ್ವರಿಯ ಕರಗ ಮಹೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವರ್ಷ ಒಳ್ಳೆ ಮಳೆ ಆಗಿದೆ. ಸಿಎಂ ಆದ್ರೆ ಮಳೆ ಬೆಳೆ ಆಗಲ್ಲ ಅಂತಿದ್ರು, ಈ ವರ್ಷ ಆಗಿದೆ, ಹಾಗಾದ್ರೆ ಅದು ಕಾಲ್ಗುಣನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಚಾಮುಂಡೇಶ್ವರಿ ಕೃಪೆಯಿಂದ ರಾಜ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆಯಾಗಿದೆ. ಎಲ್ಲ ಜಲಾಶಯಗಳು ಕೂಡ ತುಂಬಿದವೆ. ಉತ್ತಮವಾದಂಥ ಮಳೆಯಾದ್ದರಿಂದ ಉತ್ತಮವಾಗಿ ಬಿತ್ತನೆಯನ್ನು ಮಾಡಿದ್ದಾರೆ. ಬೆಳೆನೂ ಕೂಡ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದರಿಂದ ಇವತ್ತು ರಾಜ್ಯದಲ್ಲಿ ಬೆಳೆ, ಮಳೆ, ಸಮೃದ್ಧಿ, ಶಾಂತಿ ಎಲ್ಲವೂ ಕೂಡ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಪ್ರಕೃತಿ ನಮ್ಮ ಪರವಾಗಾದಾಗ, ಪ್ರಕೃತಿ ಮುನಿಸ್ಕೊಂಡಾಗ ಏನೆಲ್ಲ ಆಗ್ತವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಪ್ರಕೃತಿ ನಮ್ಮ ಪರವಾಗಿದೆ, ನಮ್ಮ ಸರ್ಕಾರದ ಪರವಾಗಿದೆ, ನಾಡಿನ ಜನತೆಯ ಪರವಾಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಬಹಳ ಜನ ಮೌಢ್ಯಗಳನ್ನು ನಂಬ್ಕೋತಾರೆ. ಸಿದ್ದರಾಮಯ್ಯನವರ ಕಾಲ್ಗುಣ ಅಧಿಕಾರಕ್ಕೆ ಬಂದ್ರೆ ಮಳೆಯಾಗಲ್ಲ. ಈಗ ಮಳೆ ಆಗ್ತಾ ಇದೆಯಲ್ಲ, ಏನಂತ ಹೇಳೋದು? ಈಗ ಇಡೀ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದಾವೆ. ಈಗೇನಂತ ಹೇಳ್ತಾರೆ? ನನ್ನ ಕಾಲ್ಗುಣದಿಂದ ಮಳೆ ಬಂದದೆ ಅಂತ ಹೇಳಕ್ಕಾಗುತ್ತಾ? ಅದು ಹೇಳಲ್ಲ. ಒಂದು ಮಾತು